Hello, good morning to all of you. Today is 27th October 2025, Monday. ಈಗ ನಿಮಗೆ ಎಲ್ಲ ಗ್ರಹಗಳ ಬಗ್ಗೆ ಹೇಳಿ ಆಯಿತು. ಈಗ ಎಲ್ಲ ಮನೆಗಳ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ವೇದಿಕ್ ಆಸ್ಟ್ರಾಲಜಿಯಲ್ಲಿ 12 ಮನೆಗಳಿರ್ತವೆ. ಇದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಮೇಷದಿಂದ ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ 12 ರಾಶಿಗಳು. ಇಲ್ಲಿ ಕಾಲಪುರುಷನ ತಲೆ ಮೇಷರಾಶಿ ಬರ್ತದೆ, ಕಾಲಪುರುಷನ ಫೀಟ್ ಪಾದ ಮೀನ ರಾಶಿ ಬರ್ತದೆ. ಮಧ್ಯದ ಭಾಗಗಳೆಲ್ಲ ಅವನ ದೇಹದ ಭಾಗಗಳು. 2ನೇ ಮನೆ ವೃಷಭ ರಾಶಿ, ಮುಖ, ಓಕೆ, ಕುತ್ತಿಗೆ, ಮುಖ. 3ನೇ ಮನೆ ಮೀನರಾಶಿ, ಶೋಲ್ಡರ್ಸ್, ಭುಜಗಳು. 4ನೇ ಮನೆ ಕಟಕ ರಾಶಿ, ಎದೆ, ಚೆಸ್ಟ್. 5ನೇ ಮನೆ ಸಿಂಹರಾಶಿ, ಹೊಟ್ಟೆ. 6ನೇ ಮನೆ ಉಕ್ಕಳ ಕೆಳಗಿನ ಭಾಗ. 7ನೇ ಮನೆ ನಿಮ್ಮ ಅದಕ್ಕೇನಂತಾರೆ, ಸ್ಪೌಸಿನ ಮನೆ ಅಂತ ಕರಿತೇವೆ ನಾವು. ಓಕೆ, ಸೊ ಅದು ದೇಹದ ಭಾಗದಲ್ಲಿ ನಿತಂಬ ಕೆಳಗಡೆ ಬರ್ತದೆ. 8ನೇ ಮನೆ ಸೀಕ್ರೆಟ್ ಪ್ರೈವೇಟ್ ಆರ್ಗಾನ್ಸ್. 9ನೇ ಮನೆ ಧನುರ್ ರಾಶಿ, ಅದು ನಿಮಗೆ ತೊಡೆ ಅಂತ ಹೇಳ್ಬೋದು. 10ನೇ ಮನೆ ಮಕರ, ಕಾಲು. 11ನೇ ಮನೆ ಕುಂಭ, ಮೊಣಕಾಲಿನ ಕೆಳಗಡೆ. ಆಮೇಲೆ ಫೀಟ್, ಪಾದಗಳು, ಮೀನ. ಇದು ಕಾಲಪುರುಷನ್. ಇದು ಕೂಡ ಬಹಳ ಮುಖ್ಯ. ಈಗ ನಾವು ಫಸ್ಟ್ ಹೌಸ್ ಅಂತ ಕರಿತೇವೆ, ಅದು ಲಗ್ನ. ಲಗ್ನ 12 ರಾಶಿಗಳಲ್ಲಿ ಯಾವುದೇ ಆಗ್ಬೋದಲ್ಲ. ಆ ಲಗ್ನವನ್ನು ಫಸ್ಟ್ ಹೌಸ್. ಫಸ್ಟ್ ಹೌಸ್ ಆಲ್ವೇಸ್ ಸ್ಪೆಲ್ ಅಬೌಟ್ ಪರ್ಸನಾಲಿಟಿ, ಫಿಸಿಕಲ್ ಅಪಿಯರೆನ್ಸ್, ಸ್ವಂತ ಸೆಲ್ಫ್, ಓವರಾಲ್ ಲೈಫ್ ಡೈರೆಕ್ಷನ್, ಹೆಲ್ತ್, ಕ್ಯಾರೆಕ್ಟರ್ ಆ್ಯಂಡ್ ಫಸ್ಟ್ ಇಂಪ್ರೆಷನ್. ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೀವು ತಿಳ್ಕೋಬೇಕಾಗುತ್ತೆ. ಆಯಿತಾ? ರೂಲಿಂಗ್ ಪ್ಲಾನೆಟ್ ಏನು? ಡಿಪೆಂಡ್ಸ್ ಆನ್ ದಿ ಝೋಡಿಯಾಕ್ ಸೈನ್ ರೈಸಿಂಗ್ ಇನ್ ದಿ ಫಸ್ಟ್ ಹೌಸ್. ಸಪೋಸ್ ಮೇಷ ರಾಶಿ ನಿಮಗೆ ಲಗ್ನವಾಗಿ ಬಂದಿದ್ದಲ್ಲಿ ರೂಲಿಂಗ್ ಪ್ಲಾನೆಟ್ಸ್ ಮಂಗಲ್. ಅದೇ ವೃಶ್ಚಿಕ ರಾಶಿಗೂ ಮಂಗಲ್ಲೇ ಅಧಿಪತಿ. ಆಯಿತಾ? ಆಮೇಲೆ ವೃಷಭ ರಾಶಿ ಬಂದರೆ ಶುಕ್ರ, ತುಲಾ ರಾಶಿಗೂ ಶುಕ್ರ. ಮಿಥುನ ರಾಶಿ ಲಗ್ನವಾಗಿ ಬಂದಲ್ಲಿ ಬುಧ. ಹಾಗೆ ಬುಧನು ಕನ್ಯಾ ರಾಶಿಗೂ ಅಧಿಪತಿ. ಕಟಕ ರಾಶಿ ಲಗ್ನ ಬಂದಲ್ಲಿ ಚಂದ್ರ. ಅದೇ ಸಿಂಹರಾಶಿ ಲಗ್ನವಾಗಿ ಬಂದಲ್ಲಿ ಸೂರ್ಯ. ಚಂದ್ರ ಸೂರ್ಯರಿಗೆ ಒಂದೇ ಮನೆ. ಅದೇ ಶನಿ ಮಹಾರಾಜನಿಗೆ 2 ಮನೆ. ಮಕರ ರಾಶಿ, ಕುಂಭರಾಶಿ, ಅಂದರೆ 10 ಮತ್ತು 11, ಅದರ ಅಧಿಪತಿ ಶನಿ. ಗುರು ಮಹಾರಾಜನಿಗೆ ಮೀನ ಮತ್ತು ಧನುರ್. ಓಕೆ, ನಾವು ಕುಜ ಹೇಳಿದ್ದೇನೆ, ಗುರು ಹೇಳಿದ್ದೇನೆ, ಶುಕ್ರ ಹೇಳಿದ್ದೇನೆ, ಶನಿ ಕೂಡ ಹೇಳಿದ್ದೇನೆ. ಯಾವ ರಾಶಿಯೂ ಬಾಕಿ ಇಲ್ಲ. ವೃಶ್ಚಿಕ ರಾಶಿ ಕೂಡ ಹೇಳಿದ್ದೇನೆ. ಆಯಿತಾ? ಸೊ ಈ ರೀತಿಯಾಗಿ ನೀವು ಈಗ 2ನೇ ಮನೆ. 2ನೇ ಮನೆ ಅಂದರೆ ಏನು? ವೆಲ್ತ್ ಆ್ಯಂಡ್ ಫ್ಯಾಮಿಲಿ ಅಂತ. ಫೈನಾನ್ಸಸ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್, ಅಕ್ಯುಮುಲೇಟೆಡ್ ವೆಲ್ತ್, ಸೇವಿಂಗ್ಸ್ ಖಾತಾ, ನಿಮ್ಮ ಸಂಸಾರ, ಫ್ಯಾಮಿಲಿ,
ಸ್ಪೀಚ್, ಫುಡ್ ಹ್ಯಾಬಿಟ್ಸ್, ಪೊಸೆಷನ್ಸ್, ಇನ್ಹೆರಿಟೆಡ್ ಪ್ರಾಪರ್ಟಿ, ಇದಕ್ಕೆಲ್ಲ ಎರಡನೇ ಮನೆ. ರೂಲಿಂಗ್ ಪ್ಲಾನೆಟ್ ಡಿಪೆಂಡ್ಸ್ ಆನ್ ದಿ ಝೋಡಿಯಾಕ್ ಸೈನ್. ಸಪೋಸ್ ಎರಡನೇ ಮನೆ ಮೇಷವಾಗಿ ಬಂದಲ್ಲಿ ಕುಜ, ಈಗ ನಾನು ಹೇಳುವ ಅವಶ್ಯಕತೆ ಇಲ್ಲ. ಎರಡನೇ ಮನೆ ವೃಷಭ ಬಂದರೆ ಶುಕ್ರ. ರೂಲಿಂಗ್ ಪ್ಲಾನೆಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ತಿಳ್ಕೊಳ್ಳಿ, ಯಾವ ಮನೆ ಅಧಿಪತಿ ಹಾಗೂ ಆತನೆಲ್ಲಿದ್ದಾನೆ. ಸಪೋಸ್ ನಿಮ್ಮ ಲಗ್ನ ಮಿಥುನವಾಗಿದ್ದಲ್ಲಿ ಲಗ್ನಾಧಿಪತಿ ಬುಧ 6ನೇ ಮನೆಗೆ ಹೋಗಿ ಸೇರಿಕೊಂಡ್ರೆ ಋಣ, ರೋಗ, ರಿಪು. ಸಪೋಸ್ ಅದೇ 8ನೇ ಮನೆಗೆ ಹೋಗಿದರೆ ಸೀಕ್ರೆಟ್ಸ್, ಡೆತ್ ಹೌಸ್, ಹರ್ಡಲ್ಸ್, ಗ್ರ್ಯಾಚ್ಯುಟಿ, ಪೆನ್ಷನ್, ಓಕೆ, ಅಡೆತಡೆಗಳು, ಹೀಗೆ ಇನ್ಹೆರಿಟೆನ್ಸ್, ಪ್ರಾಪರ್ಟಿ, ಇದೆಲ್ಲ 8ನೇ ಮನೆ. 12ನೇ ಮನೆ ಬಂದರೆ ಅದು ಲಾಸ್, ಫಾರಿನ್ ಸೆಟ್ಲ್ಮೆಂಟ್ಸ್, ಎಕ್ಸ್ಪೆಂಡಿಚರ್ಸ್, ನಿದ್ದೆ, ಇದೆಲ್ಲ ಹಾಸ್ಪಿಟಲ್. 12ನೇ ಮನೆ. ಸೊ ಎಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್. ಈಗ ಬರೋಣ 3ನೇ ಮನೆ. 3ನೇ ಮನೆ ಸಿಬ್ಲಿಂಗ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತೇಳಿ. 3ನೇ ಮನೆಯು ನೆರೆಹೊರೆಯವರಿಗೂ ಆಗುತ್ತೆ, ಶಾರ್ಟ್ ಟ್ರಾವೆಲ್ಸಿಗೂ ಆಗುತ್ತೆ. ಸಿಬ್ಲಿಂಗ್ಸ್, ಎಸ್ಪೆಷಲಿ ಯಂಗರ್ ಒನ್ಸ್. ಕರೇಜ್, ಧೈರ್ಯ, ನಾರ್ಮಲಿ ಮಂಗಲ್ಯಸ್ ಕಾರಕ 3ನೇ ಮನೆಗೆ. ಶಾರ್ಟ್ ಜರ್ನೀಸ್, ಕಮ್ಯುನಿಕೇಷನ್ಸ್. ಕಮ್ಯುನಿಕೇಷನ್ ಅಂದ್ರೂ ಕೂಡ ಜನ ಆಯ್ತು ಆಗೋಯ್ತಲ್ಲ 2ನೇ ಮನೆ. 2ನೇ ಮನೆ ಬರೀ ಮಾತು. 3ನೇ ಮನೆ ಕಮ್ಯುನಿಕೇಷನ್ ಅಂದರೆ ರೈಟಿಂಗ್. ನಿಮ್ಮ ರೈಟಿಂಗ್ ಹೇಗಿದೆ ಅಂತ. ಓಕೆ, ಅದೇ ರೀತಿ ರೂಲಿಂಗ್ ಪ್ಲ್ಯಾನೆಟ್ ಕೂಡ ಹಾಗೆ. 3ನೇ ಮನೆ ಯಾವುದೇ ಬಂತೋ ಅದು ನಿಮಗೆ ಈ ವಿಚಾರಗಳನ್ನು ಎತ್ತಿ ಹಿಡಿತದೆ. ಮೆಂಟಲ್ ಇನ್ಕ್ಲಿನೇಷನ್ಸ್, ಎಫರ್ಟ್ಸ್, ಸ್ಕಿಲ್ಸ್, ಹಾಬೀಸ್, ಇದೆಲ್ಲ 3ನೇ ಮನೆಗೆ ಸಂಬಂಧಪಟ್ಟದ್ದು. ಈಗ ಬರೋಣ 4ನೇ ಮನೆ. 4ನೇ ಮನೆ ಮದರ್ ಆ್ಯಂಡ್ ಹೋಮ್ ಹ್ಯಾಪಿನೆಸ್, ಪ್ರಾಪರ್ಟೀಸ್, ಮದರ್, ಹೋಮ್, ಡೊಮೆಸ್ಟಿಕ್ ಹ್ಯಾಪಿನೆಸ್, ಎಮೋಷನಲ್ ವೆಲ್ಬೀಯಿಂಗ್, ಪ್ರಾಪರ್ಟಿ, ವೆಹಿಕಲ್ಸ್, ಎಜುಕೇಷನ್ ಅಂದರೆ ಹೈಸ್ಕೂಲ್ ಎಜುಕೇಷನ್, ಅರ್ಲಿ ಎಜುಕೇಷನ್, ಆಮೇಲೆ ಮೆಂಟಲ್ ಪೀಸ್. ರೂಲಿಂಗ್ ಪ್ಲಾನೆಟ್ ಅಕಾರ್ಡಿಂಗ್ ಟು ದಿ ಹೌಸ್. 5ನೇ ಮನೆ ಚಿಲ್ಡ್ರನ್ ಆ್ಯಂಡ್ ಇಂಟೆಲೆಕ್ಟ್. ಓಕೆ, ಸಿಗ್ನಿಫಿಕೇಷನು ಕ್ರಿಯೇಟಿವಿಟಿ. ನಿಮ್ಮ ಹತ್ರ ಕ್ರಿಯೇಟಿವಿಟಿ ಹೇಗಿದೆ, ಮಕ್ಕಳಿಗಾಗಿ ಪ್ರೊಜೆನಿ, ಇಂಟೆಲಿಜೆನ್ಸ್, ಎಜುಕೇಷನ್, ಹೈಯರ್ ಎಜುಕೇಷನ್, ಕ್ರಿಯೇಟಿವಿಟಿ, ರೊಮ್ಯಾನ್ಸ್, ಸ್ಪೆಕ್ಯುಲೇಟಿವ್ ಗೇಮ್ಸ್, ಪ್ಲೆಜರ್, ಪಾಸ್ಟ್ ಟೈಮ್ಸ್ ಅಂದರೆ ಪೂರ್ವ ಪುಣ್ಯ ಸ್ಥಾನ. ರೂಲಿಂಗ್ ಪ್ಲಾನೆಟ್ಸ್ ಡಿಪೆಂಡಿಂಗ್ ಅಪಾನ್ ದಿ ಝೋಡಿಯಾಕ್ ಸೈನ್ ಕಮ್ಸ್. 6ನೇ ಮನೆ ಎನಿಮೀಸ್ ಆ್ಯಂಡ್ ಹೆಲ್ತ್. ಸಿಗ್ನಿಫಿಕೇಷನ್ ಏನು? ಎನಿಮೀಸ್, ಅಬ್ಸ್ಟೆಕಲ್ಸ್, ಡಿಸೀಸಸ್, ಡೆಟ್ಸ್, ಸರ್ವಿಸ್, ಡೈಲಿ ರುಟೀನ್, ಹೆಲ್ತ್ ಇಶ್ಯೂಸ್, ಲಿಟಿಗೇಷನ್, ಆಕ್ಸಿಡೆಂಟ್ಸ್, ಮೆಟರ್ನಲ್ ಅಂಕಲ್, ಕ್ಯಾರಿಯರಿಗೂ ನಾವು 6ನೇ ಮನೆ ನೋಡ್ತೇವೆ. ಪ್ರಪ್ರಥಮವಾಗಿ ಯಾರಾದರೂ ಜಾಬಿಗೆ ಸೇರುವುದಾದರೆ ನಾವು ಫಸ್ಟ್ 6ನೇ ಮನೆ ನೋಡ್ತೇವೆ. ಅಲ್ಲಿ ಸರಿ ಇದ್ದರೆ ಏನು ತೊಂದರೆ ಇಲ್ಲ, ಇಲ್ಲಾಂದರೆ 10ನೇ ಮನೆ, ಆಮೇಲೆ ಪ್ರೊಫೆಷನ್. ಆಯಿತಾ? 7ನೇ ಮನೆ ನೋಡಿ, ಸ್ಪೌಸ್ ಆ್ಯಂಡ್ ಪಾರ್ಟ್ನರ್ಶಿಪ್. ಸ್ಪೌಸ್, ಮ್ಯಾರೇಜ್ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಕೊಲಾಬರೇಷನ್ಸ್, ಪಬ್ಲಿಕ್ ರಿಲೇಷನ್ಸ್, ಫಾರಿನ್ ಟ್ರಾವೆಲ್, ರೆಪ್ಯುಟೇಷನ್. ಈಗ ಪಬ್ಲಿಕ್ ಜೊತೆಗೆ ಮಾತಾಡ್ತೀರಾ ಇಲ್ವೋ, ಪಬ್ಲಿಕ್ ಜೊತೆ ರಿಲೇಷನ್ಶಿಪ್ ಆಗಿದೆ. ಅಲ್ಲೇ 7ನೇ ಮನೆಯಲ್ಲಿ ಕುಜ ಇದ್ದರೆ ಪಬ್ಲಿಕ್ ಜೊತೆಗೂ ಜಗಳ, ಪ್ರೈವೇಟ್ ಹೆಂಡತಿ ಜೊತೆಗೂ ಜಗಳ. ಬಟ್ ಸ್ಟ್ರೈಟ್ ಫಾರ್ವರ್ಡ್, ಯುವರ್ ಹಾರ್ಟ್ ಈಸ್ ವೆರಿ ಕ್ಲೀನ್ ಅಂತ ಹೇಳ್ಬೋದು, ಡಿಸಿಪ್ಲಿನ್ಡ್ ಅಂತ ಹೇಳ್ಬೋದು. ಡಿಸಿಪ್ಲಿನಿಗೆ ಶನಿ ಇಂಪಾರ್ಟೆಂಟ್. ಬಟ್ ಕುಜ ಇದ್ದರೂ ಕೂಡ he will not do any ಹೇರಾಫೇರಿ. 8ನೇ ಮನೆಗೆ ಬರೋಣ. 8ನೇ ಮನೆ ಲಾಂಗೆವಿಟಿ ಆ್ಯಂಡ್ ಅಕ್ಕಲ್ಟ್. ನೋಡಿ, ಅಕ್ಕಲ್ಟ್ ಇವನಿಗೆ ಜ್ಯೋತಿಷ್ಯ ಬರ್ತದೋ ಇಲ್ವೋ. ಅಕ್ಕಲ್ಟ್, ಲಾಂಗೆವಿಟಿ, ಸಡನ್ ಇವೆಂಟ್ಸ್, ಲಾಂಗೆವಿಟಿ, ಹಿಡನ್ ವೆಲ್ತ್, ಇನ್ಹೆರಿಟೆನ್ಸ್, ಅಕ್ಕಲ್ಟ್ ಸೈನ್ಸಸ್, ಟ್ರಾನ್ಸ್ಫಾರ್ಮೇಷನ್, ಸ್ಪಿರಿಚುವಲ್ ಗ್ರೋತ್, ಡೆತ್, ಜಾಯಿಂಟ್ ಅಸೆಟ್ಸ್. ನೋಡಿ, ಶನಿ ಕೇತು ಇದ್ದರೆ ನಿಮಗೆ ಜ್ಯೋತಿಷ್ಯ ಅಕ್ಕಲ್ಟಲ್ಲಿ ಇದು ಉಂಟು. ಗುರುಕೇತು ಇದ್ದರೂ ಕೂಡ ಹಾಗೆ ನಿಮಗೆ ಇಂಟ್ಯೂಷನ್ ಉಂಟು, ನೀವು ಹೇಳಿದ್ದಾಗ್ತದೆ. ಗುರು ಉಚ್ಚನಾಗಿದ್ದರೂ ಕೂಡ ನಿಮಗೆ ಇಂಟ್ಯೂಷನ್ ಉಂಟು. ಇಂಟ್ಯೂಷನ್ಗೆ ಇನ್ನೂ ಒಂದೇನೆಂದರೆ, ನೀವು ದಿವಸ ಮಂತ್ರವನ್ನು ಜಪಿಸಿದಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಆ ಗ್ರಹಗಳೆಲ್ಲ
ನಿಮಗೆ ಇಂಟ್ಯೂಷನ್ ಕೊಡ್ತವೆ. ಓಕೆ, ಸೊ ಇಂಟ್ಯೂಷನ್ನಿಗೆ ಅಥವಾ ಅಕ್ಕಲ್ಟಿಗೆ ಅಥವಾ ಜ್ಯೋತಿಷ್ಯಕ್ಕೆ ಮರ್ಕ್ಯುರಿ ಇಂಪಾರ್ಟೆಂಟ್. ಓಕೆ, ಶನಿ ಕೇತು, ಮರ್ಕ್ಯುರಿ ಕೇತು, ಗುರು ಕೇತು, ಇದೆಲ್ಲ ನಿಮಗೆ ಜ್ಞಾನೋದಯ. ಯಾವುದು ಅಕ್ಕಲ್ಟ್ ಬರ್ತದೋ ಇಲ್ಲೋ, ತಾಂಬೂಲ ಶಾಸ್ತ್ರ ಗೊತ್ತಿದೆಯೋ ಇಲ್ಲೋ, ಓಕೆ, ವೀಳ್ಯದೆಲೆ ಶಾಸ್ತ್ರ ಗೊತ್ತಿದೆಯೋ ಇಲ್ಲೋ. ಆಯಿತಾ? ಆಮೇಲೆ 9ನೇ ಮನೆ ಫಾರ್ಚೂನ್ ಆ್ಯಂಡ್ ಸ್ಪಿರಿಚುಯಾಲಿಟಿ. 9ನೇ ಮನೆ ನಾವು ತಂದೆಗೆ, ಕೆಲವರು 10ನೇ ಮನೆ ತಗೊಳ್ತಾರೆ. ಫಾರ್ಚೂನ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ, ರಿಲಿಜಿಯನ್, ಫಿಲಾಸಫಿ, ಹೈಯರ್ ಎಜುಕೇಷನ್, ಲಾಂಗ್ ಜರ್ನೀಸ್, ಗುರು, ಲಕ್, ಧರ್ಮ. ಅಂದರೆ ಗುರು, ಇವನಿಗೆ ಗುರು ಆಗುತ್ತಾ ಇಲ್ವೋ ಅಂತ ಹೇಳಲಿಕ್ಕೆ ನಾವು 9ನೇ ಮನೆ. ಫಾರಿನ್ ಎಜುಕೇಷನ್, ಹೈಯರ್ ಎಜುಕೇಷನ್ ಹೋಗ್ತಾನೋ ಇಲ್ವೋ, 9th ಹೌಸ್. ಈಗ 9th ಹೌಸಲ್ಲಿ ರಾಹು ಇದ್ದರೆ ಗ್ಯಾರಂಟಿ ಡಿಸ್ಟೆನ್ಸ್ ಟ್ರಾವೆಲ್. ಆಯಿತಾ? 10ನೇ ಮನೆ ಕ್ಯಾರಿಯರ್ ಆ್ಯಂಡ್ ಪಬ್ಲಿಕ್ ಇಮೇಜ್, ಪ್ರೊಫೆಷನ್, ಪಬ್ಲಿಕ್ ಇಮೇಜ್, ಫೇಮ್, ರೆಪ್ಯುಟೇಷನ್, ಅಥಾರಿಟಿ, ಆಂಬಿಷನ್. ನೋಡಿ, ಫಾದರ್ ಅಂತ ಕೊಟ್ಟಿದ್ದಾರೆ. ಇನ್ ಸಮ್ ಇಂಟರ್ಪ್ರಿಟೇಷನ್ಸ್ ಅದನ್ನು ಫಾದರ್ ಅಂತ. ಇನ್ನು 11ನೇ ಮನೆ, 11ನೇ ಮನೆ ಏನು ಅಂತ ನೋಡೋಣ. 11ನೇ ಮನೆ ಗೇನ್ಸ್ ಆ್ಯಂಡ್ ಫ್ರೆಂಡ್ಸ್. ಓಕೆ, ಗೇನ್ಸ್, ಇನ್ಕಮ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ಎಲ್ಡರ್ ಸಿಬ್ಲಿಂಗ್ಸ್, ಫ್ರೆಂಡ್ಸ್, ಸೋಷಿಯಲ್ ನೆಟ್ವರ್ಕ್ಸ್, ಆಸ್ಪಿರೇಷನ್, ಪ್ರಾಫಿಟ್. ನೋಡಿ, ಸೊ ನಿಮಗೆ ಫ್ರೆಂಡ್ಸ್ ಇದ್ದಾರೋ ಇಲ್ವೋ. 12ನೇ ಮನೆ ಲಾಸಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ಲಾಸಸ್, ಎಕ್ಸ್ಪೆನ್ಸಸ್, ಫಾರಿನ್ ಲ್ಯಾಂಡ್ಸ್, ಹಿಡನ್ ಎನಿಮೀಸ್. ಹಿಡನ್ ಎನಿಮೀಸು ಕೂಡ ನಿಮಗೆ 12ನೇ ಮನೆಯಲ್ಲಿ ಗುರುಗ್ರಹ ಇದ್ದರೆ ನಿಮಗೆ ಮನೆಯವರೇ ಶತ್ರುಗಳು ಅಂತ ಹೇಳ್ತೇವೆ. ನಾನ್ ಪಾರ್ಟೀಸ್, ಲಿಬರೇಷನ್, ಸ್ಪಿರಿಚುಯಾಲಿಟಿ, ಸಬ್ಕಾನ್ಷಿಯಸ್, ಹಾಸ್ಪಿಟಲ್ಸ್, ಪ್ರಿಸನ್ಸ್, ಎಕ್ಸ್ಪೆಂಡಿಚರ್, ರೂಲಿಂಗ್ ಪ್ಲಾನೆಟ್. ಇದೆಲ್ಲ ನಿಮಗೆ ಮನೆಗಳ ಬಗ್ಗೆ, ಹೌಸಸ್. ಓಕೆ, ಈ ಹೌಸಸ್ಸನ್ನು ನಾನು ಎತ್ತಿ ನಿಮಗೆ ಕೊಟ್ಟಿದ್ದೇನೆ. ಇದನ್ನು ನೀವು ಬಾಯಿಪಾಠ ಮಾಡಬೇಕು, ಆವಾಗಲೇ ನಿಮಗೆ ಜ್ಯೋತಿಷ್ಯ ಕರೆಕ್ಟಾಗಿ ಹೇಳ್ತೀರ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.